ಕ್ರೈಸ್ತ ಜೀವನ ದೇವರ ಪರ ಅಥವಾ ವಿರುದ್ಧ ಮಾಡುವ ದಿನನಿತ್ಯದ ಆಯ್ಕೆಯಾಗಿದೆ. ಇಸವಿ 2016 ಜೂನ್ 3ನೇ ತಾರೀಕಿನಂದು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯು ಆಕರ್ಷಿತ ಅಂಕಣವೊಂದನ್ನು ಪ್ರಕಟಿಸಿತ್ತು. ಆ ಅಂಕಣದ ಒಕ್ಕಣೆ ಹೀಗಿತ್ತು: ಕ್ಲಾಯ್ಸ್ಟರ್ಡ್ ನನ್ ಸ್ಟೆಪ್ಸ್ ಔಟ್ ಆಫ್ ಹರ್ ಕಾನ್ವೆಂಟ್ ಟು ಗೋ ಬ್ಯಾಕ್ ವಿತ್ PhD ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಕಾನ್ವೆಂಟಿನಿಂದ ಎಂದೂ ಹೊರ ಹೋಗದಂತಹ ಭಗಿನಿಯೋರ್ವಳು ಕಾನ್ವೆಂಟಿನಿಂದ ಹೊರಬಂದು ಅಂತರಿಕ್ಷಯಾನ ಇಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಹಿಂದಿರುಗಿದ ನಿದರ್ಶನ ಅದಾಗಿತ್ತು. ಸಿಸ್ಟರ್ ಬೆನೆಡಿಕ್ಟಾ, ಮೂಲತಃ ಹೆಸರು ರೋಸೆಲ್, ಕೇರಳ ಮೂಲದ ಭಗಿನಿ, 1983ರಲ್ಲಿ ಮುಂಬಯಿಯ ಸಂತ ಝೇವಿಯರ್ಸ್ ವಿದ್ಯಾಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸುತ್ತಾರೆ. ಸಿಸ್ಟರ್ ಬೆನೆಡಿಕ್ಟಾ ಮೂಲತಃ ಹೆಸರು ರೋಸೆಲ್, ಕೇರಳ ಮೂಲದ ಭಗಿನಿ, 1983ರಲ್ಲಿ ಮುಂಬಯಿಯ ಸಂತ ಝೇವಿಯರ್ಸ್ ವಿದ್ಯಾಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಮಾಡಿರುತ್ತಾರೆ. ಆದರೆ ಡಾಕ್ಟರೇಟ್ ಮಾಡಬೇಕೆನಿಸುವಾಗ ಆಕೆಯ ಆಸಕ್ತಿ ಯೇಸುವಿನೆಡೆಗೆ ತಿರುಗಿ ಯೇಸುವನ್ನು ಪ್ರೀತಿಸಲಾರಂಭಿಸಿದ ಆಕೆ ತಾನು ತನ್ನ ಜೀವನವನ್ನು ಕ್ರಿಸ್ತೇಸುವಿಗೆ ಅರ್ಪಿಸಬೇಕು, ನಿರಂತರವಾಗಿ ಆತನನ್ನು ಪ್ರೀತಿಸಲು ಭಗಿನಿಯರ ತ್ಯಾಗಮಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಪೋಷಕರಿಗೂ ಆಶ್ಚರ್ಯವುಂಟಾಗುತ್ತದೆ. ಯಾವತ್ತೂ ಹೊರ ಪ್ರಪಂಚ ನೋಡಲಾಗದ ಕ್ಲಾಯ್ಸ್ಟರ್ಡ್ ಸನ್ಯಾಸಿನಿಯರ ಮಠ ಸೇರ್ಪಡೆಗೊಳ್ಳುತ್ತಾಳೆ. 4 ಗೋಡೆಗಳ ನಡುವೆ ಹೊರ ಪ್ರಪಂಚದ ಯಾವುದೇ ಸಂಪರ್ಕವಿರದ ಈ ಭಗಿನಿ ಅಲ್ಲಿಯೂ ತನ್ನ ಇಂಜಿನಿಯರಿಂಗ್ ಪದವಿಯ ಮುಂದುವರೆದ ಭಾಗವಾದ PhD ಡಾಕ್ಟರೇಟ್ ಮುಗಿಸಿ ಫೆಬ್ರವರಿ 2, ಇಸವಿ 2015 ಕೇವಲ 2 ಗಂಟೆಗಳ ಕಾಲ ಹೊರ ಪ್ರಪಂಚಕ್ಕೆ ಕಾಲಿರಿಸಿ ಪುನಃ ಮರಳಿ PhD ಡಾಕ್ಟರೇಟ್ ಸ್ವೀಕರಿಸಿ ಹಿಂದಿರುಗುತ್ತಾಳೆ. ಆ 4 ಗೋಡೆಗಳ ನಡುವೆ ಶಾಂತತೆಯಲ್ಲಿ ಕ್ರಿಸ್ತನ ಅನುಭವದಲ್ಲಿ ಮುಂದುವರಿಯಲು ನಿರ್ಧರಿಸುತ್ತಾಳೆ. ಅದು ಆಕೆಯ ಆಯ್ಕೆ. ಭಗಿನಿಯಾಗುವುದು ಅದು ಹೊರ ಪ್ರಪಂಚವೇ ಬೇಡ, ಕ್ರಿಸ್ತನೊಬ್ಬನೇ ಸಾಕು ಎನ್ನುವುದು ಆಕೆಯ ಪ್ರೀತಿಯ, ಆಕೆಯ ಅರ್ಪಣೆಯ ಹಾಗೂ ಏಕೈಕ ಆಯ್ಕೆ ಆಕೆಯದಾಗಿತ್ತು. ಅಂತರಿಕ್ಷಯಾನ ಆಕರ್ಷಣೆಗಿಂತ ಯೇಸುವೇ ಆಕೆಯ ಪ್ರಪ್ರಥಮ ಹಾಗೂ ಮೊದಲ ಆದ್ಯತೆಯ ಪ್ರೀತಿಯಾಯಿತು. ಹೌದು, ಕ್ರೈಸ್ತ ಬದುಕು ನಮ್ಮ ಜೀವನದ ನಿರಂತರತೆಯಲ್ಲಿ ನಾವು ದಿನನಿತ್ಯ ಮಾಡುವ ದೇವರ ಪರ ಅಥವಾ ವಿರೋಧದ ಆಯ್ಕೆಯಲ್ಲಿದೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಚನಗಳು 68-69ರಲ್ಲಿ ಸಿಮೋನ ಪೇತ್ರ ಪ್ರಭುವಿಗೆ, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿಮ್ಮಲ್ಲಿದೆ ಜೀವವೀವ ನುಡಿ ಮತ್ತು ನೀವೇ ದೇವರಿಂದ ಬಂದ ಪರಮಪೂಜ್ಯರು ಎಂದು ನಿವೇದಿಸುವುದನ್ನು ನಾವು ನೋಡ್ತೇವೆ. ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವವನು ನಿತ್ಯ ಜೀವ ಪಡೆಯುವನು ಎಂಬ ಯೇಸುವಿನ ಬೋಧನೆಯಿಂದ ಅನೇಕ ಹಿಂಬಾಲಕರು ಆತನಿಂದ ಕ್ರಾಂತಿಕಾರಿ ಹೋರಾಟವನ್ನು ನಿರೀಕ್ಷಿಸಿದ್ದ ಶಿಷ್ಯರ ವೃಂದ ನಿರಾಸೆಗೊಂಡು ಆತನ ಮಾಂಸವನ್ನು ಭುಜಿಸುವುದೆಂದರೇನು, ಆತನ ರಕ್ತ ಕುಡಿಯಲು ಹೇಗೆ ಸಾಧ್ಯವೆನ್ನುತ್ತಾ ಗೊಣಗೊಡುತ್ತಾ ಯೇಸುವನ್ನು ಬಿಟ್ಟು ಹೋಗುತ್ತಾರೆ. ಆಗ ಯೇಸು ತನ್ನ ಆಪ್ತ ಶಿಷ್ಯರಿಗೂ, ನೀವು ನನ್ನನ್ನು ತ್ಯಜಿಸುತ್ತೀರೇನೋ ಎಂದು ಪ್ರಶ್ನಿಸಲು ಸಿಮೋನ ಪೇತ್ರ ತನ್ನ ಮತ್ತು ತನ್ನ ಸಹಪಾಠಿಗ ಶಿಷ್ಯರ ಆಯ್ಕೆ ಯೇಸು ಮಾತ್ರ ಎಂದು ನಿವೇದಿಸುತ್ತಾನೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15-17ರಲ್ಲಿ, ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಸೇವೆ ಸಲ್ಲಿಸಿರಿ, ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ ಎಂಬ ಪ್ರಶ್ನೆ ಹಾಕಿ, ಇಂದೇ ಆರಿಸಿಕೊಳ್ಳಿ, ಆಯ್ಕೆ ಮಾಡಿರಿ, ಸರ್ವೇಶ್ವರ ದೇವರನ್ನು ಅಥವಾ ಯುಫ್ರೆಟಿಸ್ ದೇವತೆಗಳನ್ನು, ಅಮೋರಿಯರ ದೇವತೆಗಳನ್ನು.
ಆದರೆ ನಾನು ಮತ್ತು ನನ್ನ ಮನೆಯವರು ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ, ಇದು ನನ್ನ ಆಯ್ಕೆ ಎನ್ನುತ್ತಾನೆ ಯೆಹೋಶುವ. ಏಕೆಂದರೆ ಸರ್ವೇಶ್ವರ ನಮ್ಮನ್ನು ಈಜಿಪ್ಟಿನಿಂದ ಪಾರು ಮಾಡಿ ರಕ್ಷಿಸಿದ ರಕ್ಷಣಾ ಚರಿತ್ರೆ, ಆತ ನಮ್ಮ ಪೂರ್ವಜರನ್ನು ಬಿಡಿಸಲು ಮಾಡಿದ ಪವಾಡಗಳು ನಮ್ಮ ಕಣ್ಣಂಚಿನಲ್ಲಿದೆ ಎಂದು ನೆನಪಿಸುತ್ತಾನೆ ಯೆಹೋಶುವ. ಇಂದಿನ 2ನೇ ವಾಚನದಲ್ಲಿ ಪೌಲ ಎಫೆಸಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 21 ನಂತರ ಪತಿ ಪತ್ನಿಯರ ಸಾಮ್ಯದ ಹೋಲಿಕೆಯನ್ನು ಏಸು ಮತ್ತು ಧರ್ಮಸಭೆ ಎಂಬ ಜನರೊಂದಿಗೆ ನಿದರ್ಶಿಸಿ, ಪತಿ ಪತ್ನಿಯರಂತೆ ಏಸುವನ್ನು ಹಿಂಬಾಲಿಸುವವರು ಏಸುವೊಂದಿಗೆ ಐಕ್ಯವಾಗಿರಲು ಕರೆ ನೀಡುವುದನ್ನು ಆಲಿಸುತ್ತೇವೆ. ನಾವು ಮಾಡುವ ಪ್ರತಿಯೊಂದು ಆಯ್ಕೆ ಸರಿಯಾಗಿರುವಂತೆ ಪೌಲ ಪತಿ ಪತ್ನಿಯರ ಒಂದೇ ಶರೀರವಾಗುವಂತೆ ನಮ್ಮ ಆಯ್ಕೆಯು ಕ್ರಿಸ್ತ ಮಿಲನದ್ದಾಗಿರಬೇಕು. ಆತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ನಾವು ಪವಿತ್ರಾತ್ಮರಿಂದ ಬಲಪಟ್ಟು ಲೌಕಿಕ ಪ್ರಪಂಚದ ಎಲ್ಲ ಸವಾಲುಗಳನ್ನು ಎದುರಿಸಿ ನಮ್ಮ ಯೋಚನೆ, ನಮ್ಮ ನುಡಿ, ನಮ್ಮ ನಡೆ ಎಲ್ಲದರಲ್ಲೂ ಕ್ರಿಸ್ತನ ಮೌಲ್ಯಗಳೇ ಅಡಗಿರುವ ಆಯ್ಕೆಯಾಗಬೇಕು ಎನ್ನುತ್ತಾನೆ ಪೌಲ. ನಾನು ಮತ್ತು ನನ್ನ ಮನೆಯವರು ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದು ಧೈರ್ಯದಿಂದ ತನ್ನ ಆಯ್ಕೆಯನ್ನು ನಿರ್ಧರಿಸಿದ ಯೆಹೋಶುವನಂತೆ ನಮ್ಮ ಜೀವನದ ಆದ್ಯತೆ ಹಾಗೂ ಆಯ್ಕೆ ಕ್ರಿಸ್ತ ಯೇಸು ಮತ್ತು ಆತನ ಸಾಮ್ರಾಜ್ಯವಾಗಬೇಕು. ಹಾಗಾದರೆ ನಾವು ಕೀರ್ತಿಸೋಣ ಕೀರ್ತನೆಕಾರನಂತೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಎಂದಿಗೂ ಬಿಡೆ ನೀನು ಆತನನ್ನು. ಆಮೆನ್.